ನಾವು ಏನ್ ಮಾಡಬೇಕು, ಕಾಂಗ್ರೆಸ್ಗೆ ಏನ್ ನಾವು ತಿಳುವಳಿಕೆ ಇರಬೇಕು, ಕಾಂಗ್ರೆಸ್ ವಿರುದ್ಧ ಯಾವ ತರ ನಾವು ಇದೇನಾದ್ರು ಆಗಲಿಲ್ಲ ನಾವು ನಿಜವಾಗಿ ಹೇಳ್ತೀವಿ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತೀವಿ, ಖರ್ಗೆ ಅವರು ಭೇಟಿ ಮಾಡ್ತೀವಿ, ಸನ್ಮಾನ್ಯ ಆಶಾ ಭಾವನೆ ಇನ್ನ ಇಲ್ಲ ನೋಡ, ನಾಳೆ ಅವಕಾಶ ಇದೆ. ಸಮುದಾಯಕ್ಕೆ ತಾವೇ ಧ್ವನಿ ಕೊಡಬೇಕು. ಈಗ ಹೈಕಮಾಂಡ್ಗೆ ವಿಚಾರಗಳನ್ನ ಮುಗಿಸುವಂತ ಶಕ್ತಿ ಇರೋದು. ನಾವು ಬೀದಿ ಹೋರಾಟ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಬೀದಿಯಲ್ಲಿ ನಿಂತು ಕೇಳ್ತಾ ಇದ್ದೀವಿ. ಸರ್ಕಾರದಲ್ಲಿ ಕೇಂದ್ರ ವರ್ಷಗಳಲ್ಲಿ ಹೊಸ ತರಬಹುದು, ಬಟ್ ಅದನ್ನ ಅವ್ರ ಟಿವಿಗೆ ಕಾರಣ ಮಾಡೋದು ತಾವು. ದಯವಿಟ್ಟು ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿನ ಕಡೆ ನಮ್ಮ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ತಾವು ಕೈ ಚಾಚಬೇಕು. ನಾವು ಸೋಷಿಯಲ್ ಸಮುದಾಯಕ್ಕೆ ಕೈ ಚಾಚಿ ನಾವು ಕೈ ಇಟ್ಟು ಮುಖ್ಯವಾಗಿ ಕರ್ಕೊಂಡ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ ನಾವು ಈಜಿಗೆ ಕಂಡುಬಿಡ್ತಾ ಇದ್ದೀವಿ. ನಮ್ಮ ಸಮುದಾಯಕ್ಕೆ ಸಹಕಾರ ಸಿಗ್ತಾ ಇದೆ. ನಾವೆಲ್ಲರೂ ಸಹಕಾರ ಕೊಡಿ. ನಿಮ್ಮ ಗುಣ ನಮ್ಮ ಸಮುದಾಯ ಯಾವತ್ತೂ ನೆನಪಿಟ್ಟುಕೊಂಡಿರ್ತದೆ. ಮಾಲಿನ್ಯ ಸಮುದಾಯಕ್ಕೆ ಬಹಳ ದೊಡ್ಡ ಗುಣ ಇದೆ, ಕೃತಜ್ಞತೆ ಭಾವ. ನಮ್ಗೆ ಯಾಕೆ ಸಹಾಯ ಮಾಡ್ತಾರೆ, ನಮ್ಮನ್ನು ಯಾಕೆ ಕೈ ಹಿಡಿತಾರೆ, ಪ್ರಾಣ ಹೋಗೋದು ನಾವು ಬರೆಯೋದಿಲ್ಲ. ಹೀಗಾಗಿ ನಾವು ವಿನಂತಿ ಮಾಡ್ತೀವಿ, ಮಾಧ್ಯಮ ಸ್ನೇಹಿತರು ನಮ್ಮ ಧ್ವನಿಗೆ ಧ್ವನಿಯಾಗಿ ನಮ್ಮ ಕಷ್ಟಕ್ಕೆ ಸಹಕಾರ ಕೊಡಿ, ನಮ್ಮ ಸಮುದಾಯಕ್ಕೆ ಒಂದು ನೆರವಾಗಿ ಅವಕಾಶ ಇದ್ದಂಗೆ ಮನೆ ಬಂದ್ರೆ ಆಯಲ್ಲ ಮನೆಯಲ್ಲ ಅವ್ರ ಪರವಾಗಿ ನೀವು ಹೋರಾಟ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅವಕಾಶದಿಂದ ಪದೇ ಪದೇ ವಂಚಿತರನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಡಳಿತರು ಕೂಡ ಮಾಡ್ತಾ ಇದ್ದಾರೆ. ಇದೇ ಆದ್ರೆ ಮತ್ತೆ ಬೀದಿಗಿಡೋದು ಅವಕಾಶಕ್ಕೋಸ್ಕರ, ನಮ್ಮ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಮತ್ತೆ ಬೀದಿಗಿಡೋದು ಹೋರಾಟ ಮಾಡುವಂತ ಕಾನೂನು ಇದ್ದಾರೆ. ಮತ್ತೆ ಮತ ಜಾಗೃತಿ ಆಗಿದೆ, ರಾಜಕೀಯ ಜ್ಞಾನ ಬಂದಿದೆ ನಮ್ಮ ಸಮುದಾಯಕ್ಕೂ. ಎಲ್ಲರೂ ಕೂಡ ಮತ ಹಾಕುವಂತ ಸಂದರ್ಭದಲ್ಲಿ ನಮ್ಗೆ ಯಾರು ಅವಕಾಶ ವಂಚಿತರನ್ನಾಗಿ ಮಾಡಿದ್ರೆ ಅವ್ರು ಆಡಳಿತ ಮಾಡೋದಕ್ಕೆ ನಮ್ಮ ಸಮುದಾಯ ಬಿಡಲ್ಲ. ನಾವು ಕೂಡ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 80 ಕ್ಷೇತ್ರಗಳಲ್ಲಾದ್ರೂ ಸೋಲು ಗೆಲುವು ಆಟ ಆಡುವಂತ ಶಕ್ತಿ ನಾಗರಿಕರಿಗಿದೆ. ನಾವು ನಾಗಾರ ಮಹಾಸಭಾದಲ್ಲೆಲ್ಲ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. 2028ಕ್ಕೆ ಯಾವ ಪಕ್ಷಗಳು ಮಾಲಿನ್ಯಕ್ಕೆ ದ್ರೋಹ ಮಾಡಿದೆ ಅದನ್ನೆಲ್ಲ ನಮ್ಮ ಯುವಕರು ಮನೆಗಟ್ಟಿದ್ದಾರೆ, ಮಹಿಳೆಯರು ಮನೆಗಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಮಹಿಳೆ ಕೂತಿದ್ದಾರೆ, ಎಲ್ಲ ವೇದಿಕೆ ಕೂಡೋದು ಎಲ್ಲ ಮುಂದೆ ಕೂತಿದ್ದಾರೆ. ಅವರೆಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಹಾಸಭಾ ಬಹಳ ದೊಡ್ಡ ನಿರ್ಣಯ ತಗೊಳುತ್ತೆ. ನಮಗೆ ಯಾರು ಅವಕಾಶ ವಂಚಿತರನ್ನಾಗಿ ಮಾಡಿದ್ರೆ ಅವರು ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಯಾವುದೇ ಪಕ್ಷ ಆದರೂ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಪಕ್ಷ ಆಡಳಿತ ಇರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ ನಮ್ಮ ಸಮುದಾಯವನ್ನು ಮುನ್ನಡೆಗೆ ತಗೊಳ್ಳೋದಕ್ಕೆ. ದಯವಿಟ್ಟು ನಾವೆಲ್ಲರೂ ಕೂಡ ಕೈ ಮುಗಿದು ಕಾಲಿಟ್ಟು ಬೇಡ್ಕೊಳ್ತಾ ಇದ್ದೀವಿ, ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಂಥ ಸೀನಿಯರಿಗೆ ಮತ್ತೆ ಸಿಗಲ್ಲ. KH ಮುನಿಯಪ್ಪನವರಂತ ಹಿರಿಯ ನಾಯಕರು ನಮ್ಮಲ್ಲಿ ಯಾರಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ. ಅಂತ ಮುತ್ಸದ್ದಿಯನ್ನು ನಾವು ಕಲ್ತ್ಕೊಂಡ್ರೆ ನಮ್ಮ ತಲೆ ಮೇಲೆ ನಾವು ಬಂಡೆ ಹಾಕ್ಬೋದು. ಅದಕ್ಕೆ ಇಡೀ ರಾಜ್ಯದ ನಾಯಕರ ಧ್ವನಿ ಎದ್ದಿದೆ. ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಗಳನ್ನು ಮಾಡುತ್ತದೆ. ಈಗ ಒಂದು ಕರೆ ಕಾಯ್ದಾದ್ರೆ ಬೀದಿಗಿಡಲು ಹೋರಾಟ ಮಾಡಲಿಕ್ಕೆ ಅಂತ ಅವಕಾಶ ಮಾಡೋದು ಬೇಡ. ಅಂದರೆ ನಾವು ಗೌರವವಾಗಿ ಪತ್ರಿಕಾ ಮಾಧ್ಯಮಗಳ ಮೂಲಕ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಮ್ಮ ಅಭಿಪ್ರಾಯವನ್ನು ಪಕ್ಷದ ಮೂಲಕ ಮಂಡಿಸ್ತಾ ಇದ್ವಿ. ಅದಕ್ಕೆ ತಾವೆಲ್ಲರೂ ಕೂಡ ಧ್ವನಿಯಾಗಿ ಸ್ವಲ್ಪ ಸಹಾಯ ಹಸ್ತವನ್ನು ಸದಾ ಸಿದ್ಧರಾಗಿ ನಾವೆಲ್ಲ ಇಡೀ ಜಿಲ್ಲೆಗಳಲ್ಲಿ ನಮ್ಮ ಮುಖಂಡರು, ಕಾರ್ಯಕರ್ತರು, ನಮ್ಮ ಸಮುದಾಯದಲ್ಲಿ ಕಾಯ್ತಾ ಇದ್ದಾರೆ. ಏನ್ ಸಿಗಲು ನಡೀತದೆ, ಏನ್ ತೀರ್ಮಾನಗಳಾಗ್ತದೆ ನೋಡಿಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ, ಬೃಹತ್ತಾದಂತಹ ಹೋರಾಟಕ್ಕೆ ಕೂಡ ನಮ್ಮ ಸಮುದಾಯ ಅಣಿಯಾಗ್ತದೆ. ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞರಾಗಿರ್ತಾರೆ. ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅದು ಕೇಳುವಂತ ಹಕ್ಕು ನಮ್ಗೆ ಇದ್ದೇ ಇದೆ. ಅದನ್ನು ಮತದ ಮೂಲಕ ತೋರಿಸುವಂತ ಹಕ್ಕು ನಮ್ಗೆ ಇದ್ದೇ ಇದೆ. ಅದನ್ನು ನಾವು ಇಡೀ ರಾಜ್ಯದ ಜನ ತಯಾರಾಗಿದ್ದಾರೆ. ಎಲ್ಲರೂ ಕೂಡ ಅದು ಸರ್ಕಾರಿ ನೌಕರರಿರ್ಬೋದು, ನಿವೃತ್ತ ನೌಕರರಿರ್ಬೋದು, ಹೋರಾಟಗಾರರಿರ್ಬೋದು, ನಮ್ಮ BJP ಗ್ರೇಟರ್ ಬೆಂಗಳೂರು ಪೌರ ಕಾರ್ಮಿಕ ಸಂಘಟನೆಗಳ ಮುಖಂಡರಿರ್ಬೋದು, ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರು ಎಲ್ಲ ಯುವ ಹೋರಾಟಗಾರರು ಸೇರಿ ಅದು ಹೋರಾಟವನ್ನು ಅಕಸ್ಮಾತ್ ಈ ಸಂದರ್ಭದಲ್ಲಿ ಅವಕಾಶ ಮಾಡಿದರೆ ಇನ್ನೊಂದು ನಾನು ನಮಗೆ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀನಿ. ಒಂದು ಒಳಗೇಟು ಮತ್ತು ಕುಟುಂಬ ನಡೀತಾ ಇದೆ. KH ಮುನಿಯಪ್ಪನವರು ಮಾಲಿನ್ಯರ ಪರವಾಗಿ ಒಳಮೀಸಲ ವಿಚಾರದಲ್ಲಿ ಬಹಳ ಜೋರ ಧ್ವನಿ ಮಾಡಿ ಮಾಲಿನ್ಯ ಪರವಾಗಿ ನಿಂತಿದ್ದಾರೆ. ಏನಾದರೂ ಮಾಡಿ ಕ್ಯಾಬಿನೆಟ್ ಇಂದ ದೂರ ಇಡಬೇಕು ಅನ್ನೋದು ಕೂಡ ಕುತಂತ್ರ ನಡೀತಾ ಇದೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅಂತ ಕುತಂತ್ರ ಏನಾದರೂ ಮಾಡಿದ್ದೇ ಆದರೆ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಬಹಳ ಕಷ್ಟದ ದಿನಗಳು ಮುಂದಿನ ಇದ್ದಾವೆ ಅಂತ ಈ ಸಂದರ್ಭದಲ್ಲಿ ನಮಗೆ ಇನ್ನ 2ನೇ ಲೈನ್ ಲೀಡರ್ಗೆ ಮುಂದೆ ಮಂತ್ರಿನಾದಂಥದ್ದು ಉಪಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆ. ಆದರೆ KH ಮುನಿಯಪ್ಪನವರಿಗೆ ಈ ಸಂದರ್ಭದಲ್ಲಿ
ಕ್ಷಮಿಸೋದಿಲ್ಲ. ಇದು ಸ್ವಾಮೀಜಿಗಳಾಗಿರ್ಬೋದು, ಆದಿ ಜಾಂಬವ ಮಠ ಆಗಿರ್ಬೋದು, ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನ ಕೂಡ ಸೂಚಿಸಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಪ್ರಸ್ತುತ ವಿದ್ಯಮಾನಗಳು ಬೇರೆ ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಸ್ವತಂತ್ರ ಬಂದಾಗಿಂದಲೂ ಕೂಡ ಉನ್ನತ ಸ್ಥಾನಗಳು ಅವಕಾಶಗಳು ಸಿಕ್ಕಿಲ್ಲ. ಅದಕ್ಕೆ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನನಾದರೂ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ, ನಮ್ಮ ಬೇಡಿಕೆ. ಸರ್ ಸ್ವಾಮೀಜಿಯಾಗಿ ಏನು ಹೇಳ್ತೀರಾ? ನಮ್ಮ ಕೆ ಎಚ್ ಮುನಿಯಪ್ಪ, ಮಾನ್ಯ ಆಹಾರ ಮಂತ್ರಿ ಕೆ ಎಚ್ ಮುನಿಯಪ್ಪ ಅವರು ಎಲ್ಲ ವಿಧಗಳಲ್ಲೂ ಸಮರ್ಥವಾಗಿದ್ದಾರೆ. ಯಾವುದರಲ್ಲಿ ಏನು ಕಡಿಮೆ ಇಲ್ಲ. ಬುದ್ಧಿ, ಜ್ಞಾನ, ವಿದ್ಯೆ ಅವು ಎಲ್ಲದರಲ್ಲೂ ಅಂಥ ಸಮರ್ಥವಾದ ವ್ಯಕ್ತಿಯನ್ನು ಕಡೆಗಣಿಸಿದರೆ ಅಷ್ಟೇ ಅಸಮರ್ಥ ಆಗುತ್ತೆ ಈ ಒಂದು ಪಕ್ಷ. ಅದಕ್ಕೋಸ್ಕರ ಅವರಿಗೆ ಉಪಮುಖ್ಯಮಂತ್ರಿ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಇಡೀ ಮಾದಿಗ ಜನಾಂಗದ ಎಲ್ಲ ಸಮಾಜದವರು ಸೇರಿ ನಾವು ಒಕ್ಕಲೂರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಮ್ಮ ಆದಿಜಾಂಬವ ಮಠದಿಂದ ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಈಗಾಗಲೇ ಆಹಾರ ಸಚಿವರಾಗಿದ್ದವರು, ಸೊ ಮುಂದೆ ಅವರಿಗೆ ಡಿಸಿಎಂ ಕೊಡಬೇಕಾ, ಮುಖ್ಯಮಂತ್ರಿ ಹುದ್ದೆ ಕೊಡಬೇಕಾ, ನಿಮ್ಮ ಬೇಡಿಕೆ? ಮೇಡಮ್, ಭಾರತದಲ್ಲಿ ಅಖಂಡ ಭಾರತದ ಒಂದು ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕೆ ಎಚ್ ಮುನಿಯಪ್ಪನವರು. ಅವ್ರಿಗೆ ಯಾವುದು ಕೊಟ್ಟರು ಅವ್ರು ನಿಭಾಯಿಸೋಕೆ ಪ್ರಬಲರಾಗಿರ್ತಾರೆ. ಈಗ ವಿಚಾರದಲ್ಲಿ ಅವ್ರ ಆಹಾರ ಮಂತ್ರಿ ಆಗಿದ್ರೆ ಸಾಧ್ಯವಿಲ್ಲ. ಕರ್ನಾಟಕ ಒಂದು ಉಪಮುಖ್ಯಮಂತ್ರಿ ಆಗಲಿ, ಇಲ್ಲ ಅಧ್ಯಕ್ಷರಾಗಲಿ, ಇಲ್ಲ ಮುಖ್ಯಮಂತ್ರಿಗಳಾಗಿ ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಅದು ನಮ್ಮ ಒಂದು ಅಭಿಲಾಷೆ ಆಗಿರ್ತದೆ. ಸರ್ ಅವು ಒಂದು ವೇಳೆ ಕೊಡದೆ ಹೋದ್ರೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಈಗಾಗಲೇ ಒಳ ಮೀಸಲಾತಿ ಎಂಥ ಉಗ್ರವಾದ ಹೋರಾಟ ಆಗಿದೆಯೋ ಅದಕ್ಕಿಂತ ಪಟ್ಟು ಜಾಸ್ತಿ ಏನಾಗುತ್ತೆ. ಕೆ ಎಚ್ ಮುನಿಯಪ್ಪನವರ ಜಾತಿ ಏನಾದರೂ ಈ ಬಾರಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೆ ಮನೆ ಮನೆಗೂ ಮಾದಿಗರು ಕೂಡ ಭಾಳ ಸತ್ಯ ಇದು. ನಾವು ಈಗಾಗಲೇ ಎಚ್ಚರಿಕೆಯನ್ನು ಮಾನ್ಯ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗಾಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ ಮತ್ತು ಎಲ್ಲ ಹೈಕಮಾಂಡ್ನವರಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ.